ಫ್ರೆಂಡ್ಸ್, ನಾನಿವತ್ತು ಟ್ರೀನ ಡ್ರಾಯಿಂಗ್ ಆ್ಯಂಡ್ ಶೇಡಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಅದಕ್ಕೂ ಮೊದಲು ನಾನು ಶೇಡಿಂಗ್ ಟೆಕ್ನಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ, ಸ್ವಲ್ಪ ಬೇಸಿಕ್ಸು. ಅದಕ್ಕೆ 3 ಬಾಕ್ಸಸ್ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನಾನು. ಈಚ್ ಬಾಕ್ಸಲ್ಲಿ ಡಿಫ್ರೆಂಟ್ ಶೇಡಿಂಗ್ ಟೆಕ್ನಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಪೆನ್ಸಿಲ್ ಪ್ರೆಷರ್ ಹಾಕಿ ಈ ಥರ ಶೇಡಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈ ಥರ ಡಾರ್ಕಾಗಿ ಬರ್ತಿದೆ. ಫುಲ್ ಪ್ರೆಷರ್ ಹಾಕಿ ಪೆನ್ಸಿಲಲ್ಲಿ, ಸೊ ಡಾರ್ಕ್ ಶೇಡಿಂಗ್ ಬರುತ್ತೆ ಈ ಥರ. ನೆಕ್ಸ್ಟು ಮೀಡಿಯಮ್ ಶೇಡಿಂಗಲ್ಲಿ ಪೆನ್ಸಿಲ್ ಪ್ರೆಷರ್ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ನೋಡಿ ಈ ಥರ ಶೇಡಿಂಗ್ ಬರುತ್ತೆ. ನೆಕ್ಸ್ಟ್ ಬಾಕ್ಸಲ್ಲಿ ನಾವು ತುಂಬ ಲೈಟಾಗಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸೊ ಫುಲ್ ಪೆನ್ಸಿಲ್ ಪ್ರೆಷರ್ನ ಕಮ್ಮಿ ಮಾಡಿಬಿಡಿ. ಸೊ ಈ ಥರ ಲೈಟಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಈ 3 ಶೇಡಿಂಗ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಇವಾಗ ನಾವು ಟ್ರೀ ಶೇಡಿಂಗ್ ಮಾಡ್ತಾ ಇದ್ದೀವಲ್ವಾ, ಅದಕ್ಕೆ ಈ ಟೆಕ್ನಿಕ್ಸ್ನ ಅಪ್ಲೈ ಮಾಡಿಕೊಂಡು ಶುರು ಮಾಡೋಣ. ಓಕೆ, ಫಸ್ಟು ನಾನು ಟ್ರೀಗೆ ಔಟ್ಲೈನ್ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಇಲ್ಲಿ ಟ್ರೀ ಬಾಕ್ಸ್ ಎಲ್ಲ ಬರ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ಟ್ರೀ ಬಾಕ್ಸ್ ಬರ್ಕೊಳ್ಳೋಣ ಫಸ್ಟು. ಓಕೆ, ನಾನಿಲ್ಲಿ ಶೇಡಿಂಗ್ ಪೆನ್ಸಿಲ್ ತೊಗೊಳ್ತಾ ಇದ್ದೀನಿ, ಚಾರ್ಕೋಲ್ ಪೆನ್ಸಿಲ್ ತೊಗೊಳ್ತಾ ಇದ್ದೀನಿ. ಅಪ್ಸರ ಅವ್ರದ್ದು ಚಾರ್ಕೋಲ್ ಪೆನ್ಸಿಲ್ಲು ಸಾಫ್ಟ್ ಇದನ್ನು ತೊಗೊಳ್ತಾ ಇದ್ದೀನಿ ನಾನು. ಸಾಫ್ಟ್, ಮೀಡಿಯಮ್ ಆ್ಯಂಡ್ ಹಾರ್ಡ್ ಅಂತ ಬರುತ್ತೆ. ಸೊ ಇದರಲ್ಲಿ ನಾನು ಸಾಫ್ಟ್ ಟೈಪ್ ತೊಗೊಳ್ತಾ ಇದ್ದೀನಿ ಚಾರ್ಕೋಲ್ ಪೆನ್ಸಿಲು ಶೇಡಿಂಗ್ ಮಾಡೋದಕ್ಕೆ. ಮತ್ತು ಇಲ್ಲಿ ನಾನು ನಂಬರ್ 6 ಪೇಪರ್ ಸ್ಟಂಪ್ ತೊಗೊಳ್ತಾ ಇದ್ದೀನಿ ಶೇಡಿಂಗ್ನ ಬ್ಲೆಂಡ್ ಮಾಡೋದಕ್ಕೆ. ಮತ್ತು ಇಲ್ಲಿ 0 ಎರೇಸರ್ ತೊಗೊಂಡಿದ್ದೀನಿ, ಡಾಮ್ಸ್ ಅವ್ರದ್ದು ಪೆನ್ ಥರ ಬರುತ್ತೆ ಇದು. ಸೊ ಫಸ್ಟ್ ಇವಾಗ ಶೇಡಿಂಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವಾಗ ನಾವು ಡಾರ್ಕ್ ಶೇಡಿಂದ ಶುರು ಮಾಡ್ಕೊಳ್ಳೋಣ. ಲೈಟ್ ಈ ಕಡೆಯಿಂದ ಬರ್ತಾ ಇದೆ ಫ್ರೆಂಡ್ಸ್. ಸೊ ನಾವು ಇಲ್ಲಿ ಸ್ವಲ್ಪ ಡಾರ್ಕ್ ಶೇಡ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಮೀಡಿಯಮ್ ಶೇಡ್ ಮಾಡ್ಕೊಂಡು ಈ ಕಡೆ ಲೈಟ್ ಶೇಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟ್ರೀ ಶೇಡಿಂಗು. ಓಕೆ, ಇವಾಗ ನಾವು ಟ್ರೀನ ಸ್ವಲ್ಪ ಈ ಥರ ಡೈಮೆನ್ಷನ್ ಟೆಕ್ಸ್ಚರ್ ಎಲ್ಲ ಕೊಟ್ಕೋಬೇಕು. ಓಕೆ ಫ್ರೆಂಡ್ಸ್, ಈಗ ಇದು ಡಾರ್ಕ್ ಶೇಡ್ ಆಯಿತು. ಇಲ್ಲಿ ನಾವು ಇನ್ನೂ ಡಾರ್ಕ್ ಮಾಡ್ಕೊಳ್ಳೋಣ. ಬ್ರಾಂಚ್ ಹತ್ರ ಬರೋವಾಗ ಇದು ನಾವು ಇನ್ನೂ ಡಾರ್ಕ್ ಮಾಡಿಕೊಂಡು ಸ್ವಲ್ಪ ಬ್ಲೆಂಡ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ಏನೇ ಶೇಡಿಂಗ್ ಮಾಡಿದ್ರೂ ಡಾರ್ಕ್, ಮೀಡಿಯಮ್, ಲೈಟ್ನ ಬ್ಲೆಂಡ್ ಮಾಡಿಕೊಂಡ್ರೆ ತುಂಬ ಸೂಪರಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನಮ್ಮ ಡ್ರಾಯಿಂಗು ಮತ್ತು ಶೇಡಿಂಗ್ ಎಲ್ಲ. ನೋಡಿ, ಈ ಥರ ಬ್ಲೆಂಡ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬುಷ್ಗೆ ಹೋಗೋಣ. ನೆಕ್ಸ್ಟ್ ಬ್ರಾಂಚ್ ಅಂತ ಏನೋ ಅಂತ ಹೇಳಿ. ಇಲ್ಲಿ ಹೋದಾಗ ಈ ಥರ ಹಿಂಗೆ ಬರುತ್ತೆ. ಇದು ಹ್ಯಾಂಗ್ ಆಗಿರುತ್ತಲ್ಲ ಫ್ರೆಂಡ್ಸ್, ಸ್ವಲ್ಪ ಸ್ವಲ್ಪ ಲೀವ್ಸು, ಬುಷಸ್ಸು ಎಲ್ಲ ಆ ಥರ ಇದು. ಲೀವ್ಸು ಮತ್ತು ಚಿಕ್ಕ ಚಿಕ್ಕ ಬ್ರಾಂಚಸ್ ಎಲ್ಲ ಒಂಥರ ಇಲ್ಲಿ ದೂರದಿಂದ ಕಡ್ಡಿ ಥರ ಕಾಣಿಸುತ್ತೆ. ನೋಡಿ, ನಾವು ಮಾಡ್ಕೊಂಡ್ರೆ ಈ ಕಡೆನೂ ಮಾಡ್ಕೋಬೋದು. ನೋಡಿ, ಈ ಥರ ಕಡ್ಡಿ ಥರ ಕಾಣಿಸುತ್ತೆ ದೂರದಿಂದ ಬ್ರಾಂಚಸ್ ಎಲ್ಲನೂ. ಓಕೆ, ಸೊ ನಾವು ಈ ಕಡೆ ಶೇಡಿಂಗ್ ಫಸ್ಟ್ ಮುಗಿಸ್ಬಿಟ್ಟು ಈ ಕಡೆ ಹೋಗೋಣ.
ಕಡೆ ಬರಬೇಕು ಅಂದರೆ ಇವಾಗ ಈ ಥರ ಫ್ರೀ ಹ್ಯಾಂಡ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನಾವಿವಾಗ ಇಲ್ಲಿ ಸ್ವಲ್ಪ ಡಾರ್ಕ್ ಶೇಡ್ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್, ಬ್ಲೆಂಡ್ ಮಾಡ್ಕೊಳ್ಳಿ. ಓಕೆ, ನಾವೀಗ ನೆಕ್ಸ್ಟ್ ಬುಷ್ಗೆ ಹೋಗೋಣ. ಇಲ್ಲಿ ಈ ಥರ ಬಂದಿರುತ್ತೆ ನೆಕ್ಸ್ಟು. ಓಕೆ, ಇಲ್ಲಿ ಒಂದು ಬ್ರಾಂಚು ಮತ್ತು ಇನ್ನೊಂದು ಬ್ರಾಂಚ್ ಮಧ್ಯ ಸ್ವಲ್ಪ ಡಾರ್ಕ್ ಶೇಡಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಈ ಬ್ರಾಂಚ್ನ ಸ್ವಲ್ಪ ಹೀಗೆ ಲೈಟ್ ಶೇಡ್ ಮಾಡ್ಕೊಳ್ಳಿ ಅಷ್ಟೇ. ಯಾಕೆಂದರೆ ಬ್ರಾಂಚ್ ಅಂತ ಡಿವಿಷನ್ಸ್ ಗೊತ್ತಾಗಬೇಕಲ್ವ ನಮಗೆ, ನಾವು ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರನೇ ಹಾಗೆ. ಓಕೆ, ನಾವು ನೆಕ್ಸ್ಟು ಇದು ಮಾಡೋಣ ಈ ಕಡೆಗೆ. ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ರೌಂಡಾಗಿ ಮತ್ತು ಈ ಥರ ಲೈನ್ಸು ಯಾವ ಥರ ಟೆಕ್ನಿಕ್ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ತುಂಬ ಟೆಕ್ನಿಕ್ಸ್ ಯೂಸ್ ಮಾಡಿ, ಅಂದರೆ ಆ್ಯಪ್ಟಾಗಿರೋ ಟೆಕ್ನಿಕ್ಸ್ ಯೂಸ್ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಎಲ್ಲ ವೀಡಿಯೋಸಲ್ಲೂ ನಾನು ಎಷ್ಟಾಗುತ್ತೋ ಅಷ್ಟು ಎಲ್ಲ ನನಗೆ ಗೊತ್ತಿರೋ ಎಲ್ಲ ಟೆಕ್ನಿಕ್ಸು ಹೇಳ್ಕೊಡ್ತೀನಿ ಡ್ರಾಯಿಂಗ್ ಆ್ಯಂಡ್ ಶೇಡಿಂಗಿಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ಮಾಡ್ಕೊಳ್ಳಿ. ಓಕೆ, ನಾವಿವಾಗ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ನಾವು ಈ ಥರ ಇಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳೋಣ ಶೇಡಿಂಗು. ಓಕೆ, ಇಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಈ ಥರ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟು ಇಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು. ಯಾಕಂದರೆ ಈ ಕಡೆ ಡಾರ್ಕ್ ಶೇಡ್ ಇದೆ, ಸನ್ಲೈಟ್ ಈ ಕಡೆಯಿಂದ ಬರ್ತಾ ಇದೆ. ಸೊ ಈ ಕಡೆ ಲೈಟ್ ಶೇಡ್ ಇರಲಿ, ಈ ಕಡೆ ಡಾರ್ಕ್ ಶೇಡ್ ಇರಲಿ, ಸ್ವಲ್ಪ ಮಧ್ಯ ಮೀಡಿಯಮ್ ಶೇಡ್ಸ್ ಬರಲಿ. ಇಲ್ಲಿ ಬ್ರಾಂಚ್ಗೆಲ್ಲ ಸ್ವಲ್ಪ ಈ ಥರ ವೈಟ್ ಬಿಟ್ಕೊಳ್ಳಿ. ಒಂದು ಸ್ವಲ್ಪ ಬೇಕಂದರೆ ಇದು ಮಿಕ್ಸ್ ಮಾಡ್ಕೋಬೋದು, ಬ್ಲೆಂಡಿಂಗ್ ಮಾಡ್ಕೋಬೋದು. ಓಕೆ, ಈ ಥರ ಮಾಡ್ಕೊಳ್ಳೋಣ ಇಲ್ಲಿ. ಓಕೆ,
ಇಲ್ಲಿ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್, ಈ ಥರ ರೌಂಡಾಗಿ ಮಾಡ್ಕೊಳ್ಳಿ, ಕರ್ಲಿಯಾಗಿ. ಮತ್ತು ಇಲ್ಲಿ ಸುಮ್ಮನೆ ಒಂಚೂರು ಲೈಟ್ ಶೇಡ್ ಕೊಟ್ಕೊಳ್ಳಿ ಅಷ್ಟೇ. ಇದು ಮೀಡಿಯಮ್ ಶೇಡ್ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಈ ಬ್ರಾಂಚ್ ಮೇಲೆ ವರ್ಕ್ ಮಾಡೋಣ ಫ್ರೆಂಡ್ಸ್. ಇದು ಸ್ವಲ್ಪ ಇಲ್ಲಿ ಡಾರ್ಕ್ ಶೇಡ್ ಬರಲಿ, ಫುಲ್ಲು ಡಾರ್ಕ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಇಲ್ಲಿ ಫುಲ್ಲು ಡಾರ್ಕ್ ಮಾಡಿ, ಯಾಕಂದರೆ ಈ ಕಡೆ ಬ್ರಾಂಚ್ ಸಪ್ರೇಟ್ ಆಗ್ತಿದೆ ಅಲ್ವಾ, ಅದು ಡಿವಿಷನ್ ಗೊತ್ತಾಗಲಿ ಅಂತ ನಾವು ಸಪ್ರೇಟು ಮಾಡ್ಕೊಳ್ಳೋಣ. ನೆಕ್ಸ್ಟು ಈ ಬ್ರಾಂಚ್ ವರ್ಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಈ ಥರ ಮಾಡಿ ಇಲ್ಲಿ ಮಾಡ್ಕೊಂಡ್ಮೇಲೆ ಇಲ್ಲಿ ಸ್ವಲ್ಪ ಡಾರ್ಕ್ ಶೇಡ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಬಂದಾಗ ಫ್ರೆಂಡ್ಸ್ ಈ ಥರ ಲೈಟ್ ಶೇಡ್ ಮಾಡ್ಕೊಳ್ಳಿ. ಸ್ವಲ್ಪ ಮೀಡಿಯಮ್ಮು ಮತ್ತು ಲೈಟ್ ಶೇಡ್ ಈ ಥರ ಮಾಡ್ಕೊಳ್ಳೋಣ. ಇಲ್ಲಿ ಡಾರ್ಕ್ ಶೇಡ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಪ್ಲ್ಯಾಂಟ್ಸ್ ಲೀವ್ಸು ಇದೆಲ್ಲ ಸ್ವಲ್ಪ ಹ್ಯಾಂಗ್ ಆಗಿರೋ ಥರ ಕಾಣಿಸ್ತಾ ಇರುತ್ತಲ್ವ ದೂರದಿಂದ ಈ ಥರ. ಸೊ ಆ ಥರ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಳ್ಳೋಣ. ಸ್ವಲ್ಪ ಡಾರ್ಕು ಎಲ್ಲದರಲ್ಲೂ ಡಾರ್ಕ್ ಮೀಡಿಯಮ್ ಲೈಟ್ ಶೇಡ್ ಇದ್ದೇ ಇರುತ್ತೆ ಫ್ರೆಂಡ್ಸ್, ನಾವು ನೋಡ್ಕೊಂಡು ಮಾಡ್ಕೋಬೇಕಷ್ಟೇ. ಸೊ ಇವಾಗ ಇಲ್ಲಿ ಬಂದಾಗ ಈ ಥರ ಮಾಡಿಕೊಂಡು ನಾವು ಟ್ರೀಗೆ ಸ್ವಲ್ಪ ಡೈಮೆನ್ಷನ್ ಕೊಡೋಣ. ಓಕೆ, ಸೊ ಇವಾಗ ಇಲ್ಲಿ ಈ ಥರ ಮಾಡಿ ಕೈ ಫ್ರೀಯಾಗಿ ಬಿಟ್ಟರೆ ಟೆಕ್ನಿಕ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ಡಾರ್ಕ್ ಮಾಡ್ಕೊಳ್ಳಿ ಅಂಚಲ್ಲಿ, ಮತ್ತು ಹೋಗ್ತಾ ಸ್ವಲ್ಪ ಮೀಡಿಯಮ್ ಮಾಡ್ಕೊಳ್ಳಿ, ಮತ್ತು ಇಲ್ಲಿ ಲೈಟ್ ಬಿಟ್ಬಿಡಿ ಅಷ್ಟೇ. ಓಕೆನಾ? ನೆಕ್ಸ್ಟು ಇಲ್ಲಿ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟು ನಾವು ಇಲ್ಲಿ ಹಿಂಗೆ ಮಾಡ್ಕೊಳ್ಳೋಣ. ಇಲ್ಲಿ ಕೆಳಗಡೆ ರೂಟ್ಸ್ ಇರುತ್ತಲ್ವ, ಸೊ ಅದು ಮಾಡ್ತಾ ಇರೋದು ನಾನು. ಓಕೆ, ನೆಕ್ಸ್ಟು ನಾವಿಲ್ಲಿ ಸ್ವಲ್ಪ ಲೈಟ್ ಮಾಡ್ಕೊಳ್ಳೋಣ, ಒಂದು ಸ್ವಲ್ಪ ಮೀಡಿಯಮ್ ಶೇಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮೀಡಿಯಮ್ ಶೇಡ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾನು ಪೇಪರ್ ಸ್ಟಂಪ್ ತೊಗೋತಾ ಇದ್ದೀನಿ, ನಂಬರ್ 6 ಪೇಪರ್ ಸ್ಟಂಪು ಬ್ಲೆಂಡ್ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ಈ ಥರ ನೀವು ಸುಮ್ಮನೆ ಅದ್ರ ಮೇಲೆ ಈ ಥರ ರಬ್ ಮಾಡಿಕೊಂಡ್ರೆ ಈ ಥರ ನೀಟಾಗಿ ಬ್ಲೆಂಡ್ ಆಗುತ್ತೆ. ಎಲ್ಲ ಕಡೆಗೂ ಮಾಡೋಕ್ಕೆ ಹೋಗಬೇಡಿ, ನಾವು ಲೈಟ್ ಆ್ಯಂಡ್ ಶೇಡ್ ಮಾಡಿರೋದೆಲ್ಲ ಹೊಟ್ಟೋಗುತ್ತೆ. ಸುಮ್ಮನೆ ಈ ಥರ ಲೈಟಾಗಿ ಮಾಡಿದ್ರೆ ಇದು ಚೆನ್ನಾಗಿ ಕಾಣಿಸುತ್ತೆ, ಡೈಮೆನ್ಷನ್ ಥರ. ಅಷ್ಟೇ ಫ್ರೆಂಡ್ಸ್, ಇವತ್ತು
ಟ್ರೀ ಶೇಡಿಂಗ್ ಆ್ಯಂಡ್ ಲೈಟ್ ಆ್ಯಂಡ್ ಶೇಡಿಂಗ್ ಮಾಡಿರೋದು ಟ್ರೀದು. ಹೇಗಿತ್ತು ಅಂತ ಲೈಕ್, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಲು. ನೋಟಿಫಿಕೇಷನ್ ಬೆಲ್ನು ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.